ಪಟ್ಟಣದ ಬಾಲಾ ರೆಸಿಡೆನ್ಸಿ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾದ ಶ್ರೀನಿವಾಸ್ ಮೋತ್ಕರ್ ರವರು ಹಾಗೂ ಇನ್ನಿತರೆ ಮಹಾನಗರ ಪಾಲಿಕೆ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಮೋತ್ಕರ್ ರವರು ಮಾತನಾಡಿ 11.5 ಎಕರೆ ಕಬರಸ್ಥಾನ ಭೂಮಿಯನ್ನು ಅನಧಿಕೃತವಾಗಿ ಬಳ್ಳಾರಿ ಮಹಾನಗರ ಪಾಲಿಕೆಯ ನಂದೀಶ್ ಎಂಎಲ್ ಕೆಎಸ್ ಡೆಪ್ಯೂಟಿ ಕಮಿಷನರ್ ಮತ್ತು ಸಂಬಂಧಿತ ಅಧಿಕಾರಿಗಳು ಪ್ರಭಾವತಿ ಎನ್ನುವವರಿಗೆ ಅನಧಿಕೃತವಾಗಿ ನಮೂನೆ 2 ಅಂದರೆ ಫಾರಂ 2 ಮಾಡಿ ವರ್ಗಾವಣೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಕೆಎಸ್ ಅಶೋಕ್ ಕುಮಾರ್, ಗುರ್ರಮ್ಮ ವೆಂಕಟರಮಣ, ಹನುಮಂತಪ್ಪ ಕೋನಂಕಿ, ತಿಲಕ್ ಸೇರಿದಂತೆ ಮುಂತಾದ ಬಿಜೆಪಿ ಮಹಿಳಾ ಸದಸ್ಯರು ಭಾಗಿಯಾಗಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇಲ್ಲೀಗಲ್ ಆಗಿ ಕಬ್ರಸ್ತಾನ್ದು ಚೇಂಜ್ ಮಾಡಿದ್ದಾರೆ, ಫಾರಂ 2 ಕೊಟ್ಟಿದ್ದಾರೆ. ಎಲ್ಲಿ ಅಂದ್ರೆ ನರೇಶ್ ಅಂತೇಳಿ RI ಸೆಕೆಂಡ್ ಝೋನ್, ಅಲ್ಲಿಂದ ವೆಂಕಟೇಶ್ ಅಂತ ARS ಸೆಕೆಂಡ್ ಝೋನ್, ಅಲ್ಲಿಂದ ಮತ್ತೆ 3ನೇ ಝೋನ್ ಹೋಗ್ತದೆ. 3ನೇ ಝೋನ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಲಕ್ಷ್ಮೀನಾರಾಯಣ್ ಅಂತೇಳಿ 3rd ಝೋನ್ ಅಲ್ಲಿ ಪ್ರಭಾರಿ RI ಇದ್ದಾರೆ. ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿ DCR ನಂದೀಶ್ ಅವ್ರ ಹತ್ರ ಫೈನಲ್ ಆಗಿ ಬಂದು ಅಲ್ಲಿಂದ ಇಶ್ಯೂ ಆಗ್ತದೆ. ಅದು ಬಂದ್ಬಿಟ್ಟು ಕೇಳಿದ್ರೆ ಅದು ಕೊಡೋದೊಂದು, ಆಮೇಲೆ ಇನ್ನೊಬ್ಬರದ್ದು ಇದು ಹಾಕ್ತಾರೆ, ಏನು ಸ್ವೀಕೃತಿ ಬೇರೆಯವ್ರದ್ದು ಇದೇ ನಂಬರ್ ಹಾಕ್ತಾರೆ, ಇದೇ ನಂಬರ್ ಹಾಕ್ತಾರೆ. ಇಲ್ಲಿ ಶಿವಕುಮಾರ್ ಅನ್ನೋ ಒಂದು ಸ್ವೀಕೃತಿ ಹಾಕಿ ಅದೇ ಡೇಟ್ ಹಾಕಿ ಬರೀ 3,442 ರೂಪಾಯಿ ಕಟ್ತಾರೆ. 11.5 ಎಕರೆ ಲಕ್ಷಗಳು ಬರ್ತದೆ ಕಾರ್ಪೊರೇಷನ್. ಅದೊಂದು ಫ್ರಾಡ್. ಆಮೇಲೆ ಇಲ್ಲಿ ನೋಡಿ ಎಲ್ಲ ನಾಟ್ ಅಪ್ಲಿಕಬಲ್. ಇಲ್ಲೆಲ್ಲ ಎಲ್ಲಿ ಡೀಟೇಲ್ಸ್ ಇಲ್ಲ, ಎಲ್ಲಿಂದ ಖಾತೆ, ಎಲ್ಲಿಂದ ವರ್ಗಾವಣೆ, ಏನ್ ಡೀಟೇಲ್, ಯಾವ ಆಸ್ತಿ ಎಲ್ಲಿಂದ ಆಗೋದು ಎಲ್ಲ ನಿಲ್ಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅದು ನಿಮ್ಗೆ ಮಾಡಿದ್ದಾರೆ. ಇದ್ರ ಮಾಡಿದ್ದಕ್ಕೆ ಮೇನ್ ಕಾರಣ ಅವರು ನಂದೀಶ್, ಇವ್ರ ಬಗ್ಗೆ ಎಲ್ಲ ಆಕ್ಷನ್ ತಗೋಬೇಕನ್ನೋದು ನನ್ನ ಇದು. ಹಿಂಗೆ ಬೇರೆ ಟ್ರಾನ್ಸ್ಫರ್ಸ್ ಹಂಗೆ ಮಾಡಿದ್ದಾರೆ. ಆಮೇಲೆ GB ಮೀಟಿಂಗ್ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. 11 ತಿಂಗಳು 8-9 ತಿಂಗಳಾಯ್ತು. ಇಷ್ಟವರೆಗೂ ಜನರಲ್ ಬಾಡಿ ಇಲ್ಲ. ಈಗ ಬಳ್ಳಾರಿ ಜನಗಳು ಏನ್ ಮಾಡ್ಬೇಕು, ಡೆವಲಪ್ಮೆಂಟ್ ಆಗಲ್ಲ. ಹಿಂಗೆ ಎಲ್ಲ ಯಾರ ಮನೆ ಆಸ್ತಿ ಯಾರ್ಯಾರ ಟ್ರಾನ್ಸ್ಫರ್ ಆದ್ರೆ ಇನ್ನು ನೆಕ್ಸ್ಟ್ ಜನಗಳು ತಮ್ಮ ಆಸ್ತಿ ಅವರು ಹುಷಾರಾಗಿ ನೋಡ್ಕೋಬೇಕಾಗ್ತದೆ. ಆ ಪರಿಸ್ಥಿತಿ ಉಂಟಾಗಿದೆ. ದಯವಿಟ್ಟು ಇದು ಆಸ್ತಿ ಬಂದು ಕಬ್ರಸ್ತಾನ್ದು ಯಾರೋ ಬೇರೆ ಲೇಡಿ ಮೇಲೆ ಆಗಿದೆ, ಪ್ರಭಾವತಿ ಅನ್ನೋ ಅವ್ರ ಮೇಲೆ ಆಗಿದೆ. ಆಗ್ಲಿ ನಿಜ ಇಲ್ಲ ಆದ್ರೂ ಕೂಡ ಅದ್ರ ಡೀಟೇಲ್ಸ್ ಬೇಕಲ್ಲ. ಅದು ಯಾವ ಏನು ಅದ್ರ ಏನನ್ನ ಡೀಟೇಲ್ಸ್ ಇದ್ರೆ ಮಾಡಿದ್ರು ಓಕೆ. ಮಾಡಿದ್ರು ಕೂಡ ಇದು ಯಾವ್ದೇ ನಂಬರ್ ಇನ್ನೂರು ಹಳೆ ಯಾರೋ ಶಿವಕುಮಾರ್ ಅದನ್ನ ಇದಕ್ಕೆ ಚಲನ್ ಕಟ್ಟಿ ಇದು ಮಾಡ್ತಾರೆ ಅಂದ್ರೆ ಎಷ್ಟು ನ್ಯಾಯಬದ್ಧವಾಗಿದೆ. ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಇವರು ನಮ್ಮ ನಗರ ಪಾಲಿಕೆ ಪೌರಾಡಳಿತ ಮಂತ್ರಿ ಇದಾರಲ್ಲ ಭೈರತಿ ಸುರೇಶ್ ಅವರು ಕೂಡ ತಿಳ್ಕೋಬೇಕು. ಏನಂದ್ರೆ ನೀವು ದಯವಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ಗಳು ಹಾಕ್ಬೇಕು. ನೀವು ಅಡ್ಮಿನಿಸ್ಟ್ರೇಷನ್ ರೆವಿನ್ಯೂ ಹ್ಯಾಂಡ್ ಹಾಕಿದ್ರೆ ಕಾರ್ಪೊರೇಷನ್ ಆಗಲ್ಲ. ಕಾರ್ಪೊರೇಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಆಫೀಸರ್ಸ್ ಹಾಕಿದ್ರೆ, ಕಾರ್ಪೊರೇಷನ್ ಹ್ಯಾಂಡ್ ಹಾಕಿದ್ರೆ ಅವ್ರಿಗೆ ನಾಲೆಜ್ ಇರ್ತದೆ. ನೀವೆಲ್ಲ ರೆವಿನ್ಯೂ ಅವ್ರನ್ನ ತಂದು ಇಲ್ಲಿ ಹಾಕಿದ್ರೆ ಅವ್ರಿಗೆ ಕಂಪ್ಲೀಟ್ ಕಾರ್ಪೊರೇಷನ್ ಬಗ್ಗೆ ಗೊತ್ತಿರಲ್ಲ. ಕಾರ್ಪೊರೇಷನ್ ಇದ್ರೆ ಅವ್ರೇ ಹಾಕಿದ್ರೆ ಒಳ್ಳೇದಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಇದ್ರ ಮೇಲೆ ಯಾರ್ಯಾರ ಮೇಲೆ ಕ್ರಮ ತಗೋಬೇಕಂತ ಸೀರಿಯಸ್ಲಿ ತಗೋಬೇಕನ್ನೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಾಗ್ಲಿ, ಭೈರತಿ ಸುರೇಶ್ ಅವ್ರಿಗಾಗ್ಲಿ, ಆಮೇಲೆ ನಮ್ಮ ಶಾಸಕರು, ಆಮೇಲೆ ನಾಗೇಂದ್ರನ್ ಅವ್ರಿಗೆ ಎಲ್ಲರಿಗೂ ನಾನು ಇದೇ ಕೇಳ್ಕೊಂತೀನಿ. ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಇನ್ನು ಮುಂದೆ ಕೂಡ ಏನೇನಾಗ್ತಿದಾವೋ ಗೊತ್ತಿಲ್ಲ. ಬಹಳ ಇಂತ ನಡೀತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ನಮ್ಮ ಈಗ ಆಗ್ಬೋದ್ರಿ. ಈಗ ಅದ್ರ ಬಗ್ಗೆ ಫುಲ್ ಡೀಟೇಲ್ ಈಗ 2 ದಿನ ರಜೆ ಇತ್ತು, ನನಗೆ ಏನು ಸಿಕ್ಕಿಲ್ಲ. ಇವಾಗ ಹೋಗ್ತೀವಿ, ಆ ಡೀಟೇಲ್ಸ್ ಎಲ್ಲ ತಗೊಂಡು ಅದ್ರ ಮೇಲೆ ಆಕ್ಷನ್ ತಗೊಳಕ್ ಇದು ಮಾಡ್ತೀವಿ. ನನ್ನ ಪ್ರಕಾರ ಒಳಗೊಳಗೆ ನಡೀತಾ ಇತ್ತು. ಅದು ಮೊನ್ನೆ ಹೊರಗೆ ಬಿದ್ದಿದೆ. ಇದ್ರಾಗೆಲ್ಲ ಇನ್ವಾಲ್ವ್ಮೆಂಟ್ ಇದ್ರೇನಲ್ಲ ಸೈಲೆಂಟ್ ಆಗಿರೋದು ಇಷ್ಟೇ. ನನಗೆ ಮೊನ್ನೆ ಬಂತು, ಬಟ್ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬೇಕಾದ್ರೆ 2 ದಿನ ರಜೆ ಇತ್ತು. ಮತ್ತೆ ಎಲ್ಲಿ ಇದನ್ನ ಇದು ಮಾಡ್ತಾರಂತೇಳಿ ನಿಮ್ಮ ಇದಕ್ಕೆ ತಂದಿದೆ ಗಮನಕ್ಕೆ.